ಒಂದು ಕಾಲದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಗಂಡ ಹೆಂಡತಿ ಬದುಕುತ್ತಿದ್ದರು. ಗಂಡನ ಹೆಸರು ರಾಮಯ್ಯ, ಹೆಂಡತಿಯ ಹೆಸರು ಲಕ್ಷ್ಮಿ. ರಾಮಯ್ಯ ತುಂಬ ದುಡಿಯುವವನಾಗಿದ್ದ, ಆದರೆ ಸ್ವಲ್ಪ ಕೋಪವೂ ಹೆಚ್ಚಾಗಿಯೇ ಇತ್ತು. ಲಕ್ಷ್ಮಿ ತುಂಬ ಸಹನಶೀಲ ಮತ್ತು ಪ್ರೀತಿಯುಳ್ಳವಳು. ದಿನವೂ ಅವರು ತಮ್ಮ ಕೆಲಸಗಳನ್ನು ಮುಗಿಸಿಕೊಂಡು ಸಂಜೆ ಒಟ್ಟಿಗೆ ಕುಳಿತು ಮಾತನಾಡುತ್ತಿದ್ದರು. ಒಂದು ದಿನ ರಾಮಯ್ಯ ಕೆಲಸದಿಂದ ತುಂಬ ಕೋಪದಲ್ಲಿ ಮನೆಗೆ ಬಂದ. ಹೊಲದಲ್ಲಿ ಕೆಲಸ ಸರಿಯಾಗಿ ಆಗದೇ ಇದ್ದುದರಿಂದ ಅವನು ಬೇಸರಗೊಂಡಿದ್ದ. ಮನೆಗೆ ಬಂದ ಕೂಡಲೇ ಅವನು ಲಕ್ಷ್ಮಿಯ ಮೇಲೆ ಕೋಪ ತೋರಿಸಿದ. ಲಕ್ಷ್ಮಿ ಶಾಂತವಾಗಿಯೇ ಕೇಳಿದಳು, "ಏನಾಯಿತು ನಿಮಗೆ?" ರಾಮಯ್ಯ ಕೋಪದಿಂದಲೇ ಉತ್ತರಿಸಿದ, "ನನ್ನ ಜೀವನದಲ್ಲಿ ಎಲ್ಲವೂ ತಪ್ಪಾಗಿಯೇ ಆಗುತ್ತಿದೆ." ಆಗ ಅವಳು ನಗುತ್ತಾ, "ಒಂದು ಕ್ಷಣ ಕೂತು ಊಟ ಮಾಡೋಣ, ಹೊಟ್ಟೆ ಖಾಲಿ ಇದ್ದಾಗ ಎಲ್ಲವೂ ದೊಡ್ಡ ಸಮಸ್ಯೆಯಂತೆ ಕಾಣುತ್ತದೆ" ಎಂದು ಹೇಳಿದಳು. ರಾಮಯ್ಯ ಸ್ವಲ್ಪ ಹೊತ್ತು ಮೌನವಾಗಿದ್ದು ಊಟಕ್ಕೆ ಕುಳಿತ. ಊಟ ಮಾಡಿದ ನಂತರ ಅವನ ಮನಸ್ಸು ನಿಧಾನವಾಗಿ ಶಾಂತವಾಯಿತು. ಆಮೇಲೆ ಲಕ್ಷ್ಮಿ ನಿಧಾನವಾಗಿ ಹೇಳಿದಳು, "ಸಮಸ್ಯೆಗಳು ಬರುತ್ತವೆ, ಆದರೆ ನಾವು ಒಟ್ಟಿಗೆ ಇದ್ದರೆ ಅದನ್ನು ಸುಲಭವಾಗಿ ಎದುರಿಸಬಹುದು." ರಾಮಯ್ಯನಿಗೆ ತನ್ನ ತಪ್ಪಿನ ಅರ್ಥವಾಯಿತು. ಅವನು ಲಕ್ಷ್ಮಿಯ ಕೈ ಹಿಡಿದು, "ನೀನು ಇದ್ದರೆ ನಾನು ಎಲ್ಲವನ್ನೂ ಎದುರಿಸಬಹುದು" ಎಂದು ಹೇಳಿದ. ಆ ದಿನದಿಂದ ರಾಮಯ್ಯ ಕೋಪ ಬಂದಾಗ ಮೊದಲು ಯೋಚಿಸಲು ಶುರುಮಾಡಿದ ಮತ್ತು ಲಕ್ಷ್ಮಿ ಎಂದಿನಂತೆ ಅವನಿಗೆ ಬೆಂಬಲವಾಗಿಯೇ ನಿಂತಳು. ಹೀಗೆ ಅವರಿಬ್ಬರು ತಮ್ಮ ಜೀವನವನ್ನು ಸಂತೋಷವಾಗಿ ಕಳೆದರು. ಗಂಡ ಹೆಂಡತಿ ನಡುವೆ ಪ್ರೀತಿ ಮತ್ತು ಸಹನೆ ಇದ್ದರೆ ಯಾವ ಸಮಸ್ಯೆಯನ್ನು ಕೂಡ ಎದುರಿಸಬಹುದು ಎಂಬುದಕ್ಕೆ ಈ ಕಥೆಯೇ ಸಾಕ್ಷಿಯಾಗಿದೆ. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಲೈಕ್ ಮಾಡಿ. ಮುಂದೆ ಒಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿಯವರೆಗೂ ಧನ್ಯವಾದಗಳು.